5 ಮಾರ್ಕ್ಸಿಗೆ ನೆಫ್ರಾನ್ ಡಯಾಗ್ರಾಮನ್ನು ಕೇಳಿದಾಗ ಯಾವ ರೀತಿ ಡ್ರಾ ಮಾಡ್ತೀರಿ? ಸಿಂಪಲ್ ಆಗಿ ಇದು ಕಿಡ್ನಿ ಒಳಗಡೆ ಪ್ರೆಸೆಂಟ್ ಇರುವಂಥ ಒಂದು ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಲ್ ಯೂನಿಟ್ ಆಫ್ ಹ್ಯೂಮನ್ ಎಕ್ಸ್ಕ್ರಿಟರಿ ಸಿಸ್ಟಮ್ ಅಂತ ಹೇಳ್ಬೋದು. ಫಸ್ಟಿಗೆ ನೀವು ಬೌಮನ್ಸ್ ಕ್ಯಾಪ್ಸುಲು ಅದರ ಒಳಗಡೆಯಿಂದ ಟ್ಯೂಬ್ ಲೈಕ್ ಸ್ಟ್ರಕ್ಚರ್ಸನ್ನು ತೆಗೀರಿ. ನೆಕ್ಸ್ಟ್ ಒಂದು ಸ್ವಲ್ಪ ಥಿನ್ ಮೆಂಬ್ರೇನ್ ಯು ಶೇಪಲ್ಲಿ ತೋರಿಸಿ ಮೇಲ್ಗಡೆಗೆ ಒಯ್ದು ಇದನ್ನು ನೀವು ಬ್ರ್ಯಾಂಚಿಂಗ್ ಅಲ್ಲಿರುವಂಥ ಒಂದು ಟ್ಯೂಬಿಗೆ ಕನೆಕ್ಟ್ ಮಾಡಬೇಕು. ಇದನ್ನು ನಾವು ಕಲೆಕ್ಟಿಂಗ್ ಡಕ್ಟ್ ಅಂತ ಕರಿತೀವಿ. ಸೊ ಇಲ್ಲಿ ನಿಮಗೆ ಎರಡು ಟ್ಯೂಬ್ಯೂಲ್ಸನ್ನು ನಾವು ಕಾಣ್ತೀವಿ. ಒಂದು PCT ಅಂದರೆ ಪ್ರಾಕ್ಸಿಮಲ್ ಕನ್ವಲ್ಯೂಟೆಡ್ ಟ್ಯೂಬ್ಯೂಲ್ಸ್, ನಂತರ ಇದು ಇರೋದು DCT ಅಂದರೆ ಡಿಸ್ಟಲ್ ಕನ್ವಲ್ಯೂಟೆಡ್ ಟ್ಯೂಬ್ಯೂಲ್ಸ್. ಈ ಎರಡರ ಥರದ್ದು ಮಧ್ಯದಲ್ಲಿ ಏನು ಥಿನ್ ಮೆಂಬ್ರೇನ್ ಏನು ಕಾಣುತ್ತಲ್ಲ, ಇದರಲ್ಲಿ 3 ಪಾರ್ಟ್ಸ್ ಪ್ರೆಸೆಂಟ್ ಇರ್ತದೆ. ಒಂದು ಡಿಸೆಂಡಿಂಗ್ ಲಿಂಬು ಮತ್ತು ಅಸೆಂಡಿಂಗ್ ಲಿಂಬ್. ಈ ಎರಡರ ಥರದ್ದು ಮಧ್ಯದಲ್ಲಿ ಯು ಶೇಪಲ್ಲಿ ಏನು ಸ್ಟ್ರಕ್ಚರ್ ಇದೆಯಲ್ಲ ಅದನ್ನು ವ್ಯಾಸ ರೆಕ್ಟ ಅಂತ ಕರಿತೀವಿ. ಈ 3 ಸ್ಟ್ರಕ್ಚರ್ನ ಕೂಡಿಸ್ಬಿಟ್ಟು ಹೆನ್ಲಿಸ್ ಲೂಪ್ ಅಂತ ಕರೀತಾರೆ. ಮ್ಯಾಕ್ಸಿಮಮ್ ಯೂರಿನ್ ರೀಅಬ್ಸಾರ್ಪ್ಷನ್ನು ಆಗೋದು ಇದೇ ಪಾರ್ಟಲ್ಲಿ. ನಂತರ ಇದು ಏನು ಕಪ್ ಥರ ಸ್ಟ್ರಕ್ಚರ್ ಇದೆಯಲ್ಲ ಬೌಮನ್ಸ್ ಕ್ಯಾಪ್ಸುಲು, ಅದರದ್ದು ಒಳಗಡೆ ಇರುವಂಥ ಸ್ಪೇಸಿಗೆ ಗ್ಲೋಮ್ಯುರುಲಸ್ ಅಂತ ಕರಿತೀವಿ. ಇದರಲ್ಲಿ 2 ರೀತಿ ಡಕ್ಟ್ಗಳು ಬಂದಿರ್ತದೆ. ಒಂದು ಅಫರೆಂಟ್ ಆರ್ಟ್ರಿಯೋಲ್ಸು, ಇನ್ನೊಂದು ಇಫರೆಂಟ್ ಆರ್ಟ್ರಿಯೋಲ್ಸ್. ಹೆಸರು ಹೇಳಿದಂಗೆ ಇಫರೆಂಟ್ ಅಂದರೆ ಹೊರಗಡೆ, ಅಫರೆಂಟ್ ಅಂತಂದರೆ ಒಳಗಡೆ. ನಂತರ ಈ ಇಫರೆಂಟ್ ಆರ್ಟ್ರಿಯೋಲ್ ಏನಿದೆಯಲ್ಲ ಇದು PCT DCTಯನ್ನು ಕಂಪ್ಲೀಟಾಗಿ ಸುತ್ತುವರಲ್ಪಟ್ಟಿರ್ತದೆ. ಅದನ್ನು ನಾವು ರ್ಯಾಪಿಂಗ್ ಅಂತ ಕರಿತೀವಿ. ಈ ರೀತಿ ನೀವು ಸುತ್ತುವರೆದಿದ್ದನ್ನು ತೋರಿಸ್ಬಿಟ್ರೆ ಅಂತಂದರೆ ನಿಮಗೆ ನೆಫ್ರಾನ್ ಸ್ಟ್ರಕ್ಚರು ಎಕ್ಸಾಕ್ಟಾಗಿ ಕಾಣಿಸುತ್ತೆ. ಇದು ಯಾಕೆ ಈ ರೀತಿ ಸುತ್ತುವರಿಯಲ್ಪಟ್ಟಿರ್ತದೆ ಅಂತಂದರೆ ಯೂರಿನು ರೀಅಬ್ಸಾರ್ಪ್ಷನ್ ಆಗಲಿಕ್ಕೆ.